ರೈತರ ಪರವಾಗಿ ಹೋದ್ರಲ್ವಾ, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾವಿರಾರು ರೈತರಲ್ಲಿ ಬೀದಿಗೆ ಬಿದ್ದಿದ್ದಾರೆ. ಯಾಕೆ ನೀವು ಆ ವಿಚಾರವಾಗಿ ಹೋಗ್ಬೇಕು? ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡಿದೀನಿ. ಆ ವಿಚಾರವಾಗಿ ನೀನ್ ನನ್ನ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನೀವು ಖಂಡಿತವಾಗ್ಲೂ ಆ ವಿಚಾರವಾಗಿ ನಾನು ಧ್ವನಿ ಎತ್ತಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ರಾಜ್ಯದ ಸಿಎಂ ಆಗಿದ್ದೀರಾ. ನಮ್ಮ ಬೆಂಗಳೂರಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಅಂತ ತಂದಿದ್ದೆ ಅವರಿಂದ ಅಲ್ವಾ. ಸೊ ಬದಲಾಗಬೇಕು ಅಂತ ಹೇಳಿ. ಸೊ ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಹ ಒಂದು ಗಿಡ ಮರಗಳಿರೋದಿಲ್ಲ. ಗಾಳಿ ಬೇಕು ಅಂತ ಅಂದ್ರೆ, ಆಕ್ಸಿಜನ್ ಬೇಕು ಅಂದ್ರೆ. ಬಟ್ ಎಲ್ಲೋ ಬಿಡದಿದಲ್ಲಿರುವಂತ ಮರ ಗಿಡಗಳನ್ನ ಕಟ್ ಮಾಡ್ಬಿಟ್ಟು ನೀವು ಮತ್ತೆ ಅದನ್ನ ಕಾಂಕ್ರೀಟ್ ಇದು ಮಾಡಕ್ ಹೋಗ್ಬೇಡಿ. ರೈತರು ಎಷ್ಟು ಕಷ್ಟಪಟ್ಟು ಒಂದು ಗಿಡನ ಮರನ ಬೆಳೆಸಿರ್ತಾರೆ, ಅದನ್ನ ಏಕಾಏಕಿ ಹೋಗಿ ಹಾಳು ಮಾಡ್ಬಿಟ್ಟು ನಾನು ಆ ವಿಚಾರವಾಗಿ ಧ್ವನಿ ಎತ್ತಿದ್ದೀನಿ. ನೆಕ್ಸ್ಟ್ ವೀಕ್ ನಂದು ಅದೇ ಹೋರಾಟ. ನೆಕ್ಸ್ಟ್ ಬಿಡದಿಗೆ ಹೋಗೋದು ರೈತರ ಪರನೇ. ಎಲ್ಲೂ ಸಹ ಒಂದು ಗಿಡ ಮರ ಸಹ ಕಟ್ ಮಾಡಬಾರ್ದು. ಮೊದಲು ಈಗ ನಿಮ್ಮ ಈಗ ಜೈಲಿಂದ ಕಂಡು ಬಂದಂತದವೆಲ್ಲ ಫಸ್ಟ್ ಚಾನೆಲ್ ಅಲ್ಲಿ ಸಂದರ್ಶನ ಕೊಟ್ಬಿಡೋಣ, ಆಮೇಲೆ ರೈತರ ಪರವಾಗಿ ಹೋರಾಟ. ಅದು ನೀವು ಆ ತರ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಮೊದಲು ನೀವು ಹಂಗ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಈಗ ಎಲ್ಲಾರು ಹೋಗ್ತಾ ಇದಾರೆ, ಎಲ್ಲಾರು ಮಾತಾಡ್ತಾ ಇದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫಿಲ್ಅಪ್ ಆಗ್ತಾ ಇದೆ ರೈತರ ಬಗ್ಗೆನೆ. ಮಾತಾಡ್ಕೊಂಡ್ ಬರ್ಲಿ, ಯಾರ್ಯಾರು ಏನೇನ್ ಪಾಯಿಂಟ್ ಮಾತಾಡ್ತಾರೋ ಮಾತಾಡಿ. ಎಂಟ್ರಿ ಕೊಡೋಣ. ಎಸ್, ಅಷ್ಟೇ. ಲೇಟೆಸ್ಟ್ ಯಾರ್ಯಾರು ಏನೇನ್ ಟಾಪಿಕ್ ಮಾತಾಡ್ತಾರೋ ಮಾತಾಡೋಣ. ಸುಮ್ನೆ ಹೋಗಿ ಕ್ಯಾಮ್ರಾ ಇಟ್ಟಿ ಅಲ್ಲೊಂದ್ ಪ್ರಚಾರ ತಗೊಂಡ್ಬರ್ತಾರ, ಅಲ್ಲ ರೈತರ ಜೊತೆನೆ ಅಲ್ಲೇ ಕುತ್ಕೊಳ್ತಾರ, ಇಲ್ಲ ಭೂಮಿನ ಹೆಂಗ್ ಅದನ್ನ ತಗೊಳಕಂತ ಬರ್ತಾರೆ. ನೋಡೋಣ, ನಮಗೂ ಒಂಚೂರು ಡೀಟೇಲ್ಸ್ ಬೇಕಲ್ವಾ. ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ, ಜೆಡಿಎಸ್ ಅವ್ರು ಏನ್ ಮಾಡ್ತಾ ಇದಾರೆ. ಇಲ್ಲಿ ರಾಜಕೀಯ ನಡೆಯುವಂತದ್ದು ಹೆಚ್ಚಾಗಿರುತ್ತೆ, ಆಯ್ತಾ. ಅಲ್ಲಿ ರೈತರ ಪರ ನಮ್ಗೆ ಎಷ್ಟು ಜನ ಇದಾರೆ ಅನ್ನೋದು ಮಾಹಿತಿ ಬೇಕಲ್ವಾ. ರಾಜಕೀಯವಾಗಿ ಅವ್ರು ಬೆಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡಬಾರ್ದು. ಇವಾಗ ಜೆಡಿಎಸ್ ಅವರು ಬಿಡದಿ ಟೌನ್ಶಿಪ್ ಬಗ್ಗೆ ಹೋರಾಟ ಮಾಡ್ತಾ ಇದಾರೆ. ಅವರು ಆ ಹಸಿರು ಶಾಲುನ ತೆಗೆದು ನಾವು ಜೆಡಿಎಸ್ ಒಂದು ಪಕ್ಷದಿಂದ ಮಾಡ್ತಾ ಇಲ್ಲ, ನಾವು ರೈತರ ಪರ ನಿಂತು ಮಾಡ್ತಾ ಇದೀರಿ ಅಂತ ಮಾಡ್ಬೋದಾಗಿತ್ತು. ಪಕ್ಷಗಳು ಬೇಡ ರೀ, ರೈತರಂತ ಬಂತಂದ್ರೆ, ನಾಡು ನುಡಿ ಭಾಷೆ ಅಂತ ಬಂತಂದ್ರೆ ಎಲ್ಲ ಪಕ್ಷದವ್ರು ಒಗ್ಗಟ್ಟಾಗಿ. ಸರಿ ಬಿಡಿ, ಆಯ್ತು. ಇವಾಗ ನೀವು ಹೆಂಗು ಮುಂದಿನ ವಾರ ಹೋಗ್ತೀರಾ, ಅದ್ರ ಬಗ್ಗೆ ಮತ್ತೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಆಯ್ತು, ಈಗ ನಮ್ಮ ಟಾಪಿಕ್ ನ ಡೈವರ್ಟ್ ಮಾಡೋದ್ ಬೇಡ. ಸೊ ಈಗ ಸುದೀರ್ಘವಾಗಿ ಪವಿತ್ರ ಗೌಡ ಆರೋಪ ಪ್ರತ್ಯಾರೋಪ ಎಲ್ಲ ಆಗ್ತಿದೆಯಲ್ಲ, ಈಗ ನಿಮ್ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಸೊ ಈ ಕಂಪ್ಲೇಂಟ್ ಕುರಿತಾಗಿ ನಿಮ್ಮ ಮುಂದಿನ ನಡೆ ಏನು, ಯಾವ ತರದ ನಿಮ್ ತೀರ್ಮಾನ, ಅಥವಾ ಇದಕ್ ಮತ್ತೆ ನಿಮ್ ಹೋರಾಟ ಏನು? ನನ್ ಹೋರಾಟ ಮಾಡೋಷ್ಟು ಸಮಯ ಇಲ್ಲ. ಕರೆ ಬಂತಂದ್ರೆ ಪೊಲೀಸ್ ಠಾಣೆಯಿಂದ ಎಂಕ್ವೈರಿ ಕರೆದ್ರೆ ಪ್ರತಿ ಒಂದು ಡೀಟೇಲ್ಸ್ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಮಾಡಿರುವಂತಹ ಆರೋಪ ಅಂತ ಅಲ್ಲ, ಅದು ಅಲ್ಲಿ ನಡೆದಿರುವಂತ ಸತ್ಯ ಘಟನೆ, ನೈಜ ಘಟನೆ. ಬಿಕಾಸ್ ನಾನೇ ಐ ವಿಟ್ನೆಸ್, ನಾನೇ ಎವಿಡೆನ್ಸ್ ಅಲ್ಲಿ, ಯಾಕಂದ್ರೆ ನಾನೇ ನೋಡಿರೋಂಥದ್ದೆಲ್ಲ ಕ್ರಿಯೇಟಿವಿಟಿ ಅಲ್ಲ. ಅಲ್ಲಿ ನಾನು ನೋಡಿರೋಂಥದ್ದು, ಪ್ರಶ್ನೆ ಮಾಡಿರೋದು ಅಲ್ಲೇ CCTV ಫುಟೇಜ್ ಅಲ್ಲಿ ಇರುತ್ತೆ. ಕರೀಲಿ ಅಧಿಕಾರಿಗಳು, ಕರೆ ಬರ್ಲಿ, ಪರಪ್ನಗರ ಪೊಲೀಸ್ ಸ್ಟೇಷನ್ ಇಂದ ಬರ್ಲಿ, ಇಲ್ಲ DGP ಆಫೀಸ್ ಇಂದ, ಎಲ್ಲಿಂದಾದ್ರೂ ಬರ್ಲಿ. ನಿಮ್ಮ ಮೇಲೆ ಹಿಂಗ್ ಪ್ರಕರಣ ಆಗಿದೆ, ನೀವ್ ಈ ತರ ಸುಳ್ಳು ಆರೋಪ ಮಾಡ್ತಾ ಇದೀರಾ ಅಂತ ಹೇಳಿ ನಾನು ಅದಕ್ಕೆ ಉತ್ತರ ಕೊಡಕ್ ನಾನು ಬದ್ಧವಾಗಿದ್ದೀನಿ. ಐ ಆಮ್ ರೆಡಿ. ನನ್ಗೆ ಇಲ್ಲಿವರೆಗೂ ಕಾಲ್ ಬಂದಿಲ್ಲ, ನಾನೇ ಕಾಲ್ ಮಾಡಿದೀನಿ. ಪ್ರಕರಣ ಏನೋ ದಾಖಲಾಗಿದೆ ಅಂತ ನಾನೇ ಎಂಕ್ವೈರಿ ಮಾಡಿದೀನಿ. NCR ಆಗಿದೆ ಅಷ್ಟೇ.